ಒಂದ್ ಸ್ವಲ್ಪ ಎಲ್ಲರೂ ಸೈಲೆಂಟ್ ಆಗಿರಿ, ಯಾರು ಸೌಂಡ್ ಮಾಡಕ್ ಹೋಗ್ಬೇಡಿ, ಡಿಸ್ಟರ್ಬೆನ್ಸ್ ಮಾಡು. ಈ ದಿವಸ ನಾನು ನೆನ್ನೆ ದಿವಸ ಬಿಜಾಪುರ ಜಿಲ್ಲೆಯ ಒಂದು ಕೆಲವು ಪ್ರಕರಣಗಳ ತನಿಖೆ ಯಾವ ರೀತಿ ನಡೀತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ, ಮತ್ತೆ ಅವ್ರಿಗೆ ಮುಂದಿನ ದಿನಗಳ ತನಿಖೆ ಈ ತನಿಖೆ ಯಾವ ರೀತಿ ನಡೆಸಬೇಕು ಅಂತ ಸೂಚನೆಗಳು ಕೊಡ್ಲಿಕ್ಕೆ ಮತ್ತು ಈಗಿನ ಎಲ್ಲಾ ಸಿಬ್ಬಂದಿಗಳ ಒಂದು ಸಭೆಯನ್ನು ನಡೆಸಿ ಜಿಲ್ಲಾಧಿಯ ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧ ಮತ್ತು ಆಡಳಿತ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ವಿ ಮತ್ತು ಅವರಿಗೆ ಸೂಕ್ತ ಸೂಚನೆಗಳನ್ನು ನೀಡಿದ್ವಿ. ಅದೇ ರೀತಿ ಅವರು ಕಂಕಣ ಪಟ್ಟಣದ ಒಂದು ಪ್ರಕರಣದ ಕೆಲವು ಆರೋಪಿಗಳ ಬಂಧನ ಮಾಡಿದ್ದಾರೆ. ಮಳವಳ್ಳಿ ಪಟ್ಟಣದ ಗೆದ್ದಾರ ಕಳ್ತನದಲ್ಲಿ 15 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಮುದ್ದೇಬೇಳ ಪಟ್ಟಣದಲ್ಲಿ ಒಂದು ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯದ ಬಾಡಿಗೆ ಮನೆ ಒಂದು ಕಳ್ತನ ಆಗಿತ್ತು, ಅದನ್ನು ಅರೆಸ್ಟ್ ಮಾಡಿ ಇದರಲ್ಲಿ ಬಹಳಷ್ಟು ಪ್ರಾಪರ್ಟಿನ ಡಿಸ್ಪ್ಲೇಂದ ತಾವೆಲ್ಲ ನೋಡಿದ್ರಿ, ಪತ್ತೆ ಮಾಡಿದ್ದಾರೆ. ಯಾರು ಪತ್ತೆ ಮಾಡಿದ ಟೀಮ್ ಮತ್ತೆ ಅವ್ರಿಗೆಲ್ಲರಿಗೂ ಇಲಾಖೆ ವತಿಯಿಂದ ಪ್ರಶಂಸನ ಮತ್ತೆ ಮುಂದಿನ ದಿವಸಗಳಲ್ಲಿ ಅವರಿಗೆ ಮೆಡಲ್ ಕೊಡೋದ್ರ ಕಾರ್ಯಕ್ರಮ ಕೂಡ ನಾವು ಮಾಡ್ತೀವಿ. ಅದೇ ರೀತಿಯಲ್ಲಿ ಇನ್ನ ಒಂದಷ್ಟು ಇದೇ ಪ್ರಕರಣದಲ್ಲಿ ಇನ್ನೊಂದು ಆರೋಪಿಗಳ ತನಿಖೆ ಮತ್ತು ರಚಗಿರಿ ಬಾಕಿ ಇದೆ, ಅದು ಕೂಡ ಮುಂದಿನ ದಿನಗಳಲ್ಲಿ ಬೇಗ ಅತಿ ಶೀಘ್ರವಾಗಿ ಅವ್ರನ್ನ ಪತ್ತೆ ಮಾಡ್ತೀನಿ ಅಂತ ಜಿಲ್ಲಾ ಪೊಲೀಸ್ ಮುಖ್ಯಸ್ಥರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ತಮ್ಮ ಮಾಹಿತಿ ಸ್ವಲ್ಪ ಪ್ರಶ್ನೆಗಳಿದ್ರೆ ನಾವು ಎಲ್ಲರೂ ಸ್ವಲ್ಪ ಸಮಾಧಾನ ಸೈಲೆಂಟ್ ಆಗಿಟ್ಟು ಎಲ್ಲರೂ ಕೇಳ್ತಾರೆ. ಸರ್, ಈಗ ತನಿಖೆ ಪೂರ್ಣ ಆದಾಗಿತ್ತು ಅಥವಾ ಇನ್ವೆಸ್ಟಿಗೇಷನ್ ಬಾಕಿ? ಎರಡು ಚಡಚಣ ಮತ್ತು ಮಳಗೋಳಿ ಎರಡು ಕೇಸಲ್ಲಿ ಮನಗೋಳಿ ಪ್ರಕರಣದಲ್ಲಿ ಇನ್ನೊಂದು ಆರೋಪಿಗಳು ಬಂಧನ ಬಾಕಿ ಇದೆ. ಅದು ಬಿಟ್ಟರೆ ಉಳಿದೆಲ್ಲ ಪ್ರಕರಣದ ತನಿಖೆ 99% ಚಡಚಣದಲ್ಲಿ ಇನ್ನ ಆರೋಪಿಗಳು ಇನ್ನ ಇದು ಏನಾದ್ರು ಲೇಟಾಗಿದೆ, ಹುಡುಕಾಟ ನಡೆಸಿದೆ. ಅದು ಜಿಲ್ಲಾ ಪೊಲೀಸ್ ಅವರು ಅದನ್ನ ಬೇಗ ಮಾಡ್ತೀವಿ ಅಂತ ನಮ್ಗೆ ಆಶ್ವಾಸನೆ ನೀಡಿದೆ. ರಿಕವರಿ ಎಲ್ಲ ಆಯ್ತು, ಎರಡು ಕೇಸಲ್ಲಿ ರಿಕವರಿ ಪೂರ್ಣ ಆಗಿದೆ. ಮನೆಗೋಳಿ ರಿಕವರಿ ಪೂರ್ಣ ಆಗಿದೆ, ಇದರಲ್ಲಿ ಚಡಚಣದಲ್ಲಿ ಇನ್ನ ರಿಕವರಿ ಆಗೋದು 50% ಆಗಿದೆ. 50% ಆಗಿದೆ. ಸರ್, ನಮ್ಮ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ ಸರ್, ಈ ಬ್ಯಾಂಕ್ ಗಳೇ ಟಾರ್ಗೆಟ್ ಆಗಿದಾವಲ್ಲ ಸರ್. ಮಂಗಳೂರು, ಈ ಕಡೆ ಬೀದರು, ಕಲಬುರಗಿ ಎಲ್ಲ ಕಡೆ ಬ್ಯಾಂಕ್ಗಳ ದರೋಡೆ ಜಾಸ್ತಿ ಆಗಿದೆ ಸರ್ ಕರ್ನಾಟಕದಾದ್ಯಂತ. ಕಳೆದ ಲಾಸ್ಟ್ ಜನವರಿಯಿಂದ ನೋಡಿದಾಗ ಇದು ತಾವೇಳೋದು ಒಂಥರ ಪರ್ಸೆಪ್ಷನ್ ಆತರ ಇದೆ. ಅದೇ ರೀತಿ ನಾವು ಆಲ್ ಇಂಡಿಯಾ ಫಿಗರ್ಸ್ ಎಲ್ಲ ಕಂಪೇರ್ ಮಾಡ್ಬೇಕು ನೋಡಿದಾಗ ಈಗ ಬರೀ ಕರ್ನಾಟಕದ ಒಂದೇ ತರ ಆಗ್ತಾ ಇರ್ತದಿಲ್ಲ. ಇದಕ್ಕೆ ಹಲವಾರು ಕಾರಣಗಳು ನಾವು ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಸೆಕ್ಯೂರಿಟಿ ವ್ಯವಸ್ಥೆಗಳು ಏನು ಬ್ಯಾಂಕ್ ಅಲ್ಲಿ ಇರ್ಬೇಕಾಗಿದೆ, ಅದು ಅಪೇಕ್ಷಿತ ಮಟ್ಟದಲ್ಲಿ ಕೆಲವು ಕಡೆ ಇಲ್ಲ. ಅದನ್ನ ಒಂದು ಗುರಿ ಇಟ್ಕೊಂಡು ಮಾಡ್ದಂಗೆ ಮಾಡ್ತಾ ಇದೆ. ಮತ್ತು ಎಲ್ಲಾ ಕೇಸ್ಗಳನ್ನು ಕೂಡ ಆಂಗ್ಲಗಳು ಪತ್ತೆಯಾಗಿ ಅರೆಸ್ಟ್ ಕೂಡ ನಾವು ಮಾಡಿದ್ದೇವೆ. ಸೆಕ್ಯೂರಿಟಿ ಬಗ್ಗೆ RBI ಏನ್ ಗೈಡೆನ್ಸ್ ನ್ಯೂ ಕೋಆರ್ಡಿನೇಷನ್ ಬಿಟ್ವೀನ್ ಪೊಲೀಸ್ ಅಂಡ್ RBI ಟು ಹ್ಯಾವ್ ಮೋರ್ ಸೆಕ್ಯೂರಿಟಿ, ಅವೇ ಗೈಡೆನ್ಸ್ ಇಲ್ಲ. RBI ಕೂಡ ಗೈಡೆನ್ಸ್ ಇದೆ. ಕೆಲವು ಕಡೆ ಏನಾಗಿದೆ, ಈ ಬ್ಯಾಂಕ್ಗಳು ಕಾಸ್ಟ್ ಕಟಿಂಗ್ ಮೆಜರ್ಸ್ ತರ ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ನಮ್ಗೆ ಒಂದು ಅಭಿಪ್ರಾಯ ಇದೆ. ಇನ್ನ DG ಅವರ ಮಟ್ಟದಲ್ಲಿ, ಸ್ಟೇಟ್ ಲೆವೆಲ್ ಮಟ್ಟದಲ್ಲಿ RBI ರೀಜನಲ್ ಡೈರೆಕ್ಟರ್ ಇದ್ದಾರೆ, ಅವರು ಕೂಡ ಸರಿ, ಬ್ಯಾಂಕ್ ವಿರುದ್ಧ ಏನು ಕ್ರಮ ಕೈಗೊಳ್ಳುತ್ತೆ ಸರ್? ಅವ್ರು ನೋಡ್ತಾ ಇದ್ರೆ ಸುಧಾರಿಸ್ತಾನೆ ಇಲ್ಲ. ಈ ಸೆಕ್ಯೂರಿಟಿ ಕೆಲಸ ಮಾಡ್ಬೇಕಾದ್ರೆ ಜೆರಾಕ್ಸ್ ಮಾಡ್ಲಿಕ್ಕೆ ಹಚ್ತಾರೆ, ಬೇರೆ ಕಡೆ ನೋಡಿದ್ರೆ ಬೇರೆ ಬೇರೆ ಕೆಲಸಗಳನ್ನು ಕೊಟ್ಟಿರ್ತಾರೆ. ಅವ್ರದ್ದು ಇಂಟರ್ನಲ್ ಏನ್ ಸೆಕ್ಯೂರಿಟಿ ಇರ್ಬೇಕಾಗಿತ್ತು ಸರ್, ಅದು ಸರಿಯಾಗಿ ಎರಡು ವಿಚಾರ ಇದೆ. ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ನೇರವಾಗಿದ್ರೆ ಪೊಲೀಸ್ ಇಲಾಖೆ ಅವ್ರ ಮೇಲೆ ಕ್ರಮ ತಗೊಳ್ತದೆ. ಅಂತ ಅವರ ಇಲಾಖೆ ಬ್ಯಾಂಕ್ ನಂತರ ಏನಾದ್ರು ನಿರ್ಲಕ್ಷ್ಯ ನೋಡಿದ್ರೆ ಬ್ಯಾಂಕ್ ಸರ್, ಈ ಮಂಗಳೂರಿನ ಪ್ರಕರಣ ವಿಚಾರದಲ್ಲಿ ಸರ್ ಲಾಸ್ಟ್ ಟೈಮ್ CM ಹೋಗಿ ನಾವು ಕೇಳಿದ್ವಿ ಸರ್, ಏನೋ ರಿವಾರ್ಡ್ ಏನಾದ್ರು ಆ ರೀತಿಯಾಗಿ ನಾನೀಗ ಪ್ರೆಸ್ ಸ್ಟಾರ್ಟ್ ಮಾಡಿದಾಗ ಪ್ರಕರಣ ತಂಡ ಯಾರು ಖಂಡಿತವಾಗಿ ಇಲಾಖೆ ಅವ್ರಿಗೆ ನಮ್ಮನ್ನ ಅಪ್ರಿಷಿಯೇಟ್ ಇಲಾಖೆ ಮತ್ತೊಂದು ಏನು
ಇರ್ಬೋದು ಅಥವಾ ಸಿಎಂ ಬಗ್ಗೆ ಡಿಸೈರ್ಸ್ ಅಂತ ಡೂಯಿಂಗ್ ವೆಲ್. ಕೂಡ ಅವ್ರಿಗೆ ಮರಗೋಳಿ ಸ್ಟೇಷನ್ ಹೋದಾಗಲೂ ಕೂಡ ಅವ್ರಿಗೆ ಹೇಳಿದ್ರು ನಮ್ದು ಪ್ರೆಸಿಡೆಂಟ್ ಮಾಡಲು ಸಿಎಂ ಮಾಡಲು ಸಾಕು ಅಕೇಶನ್ಸ್ ಅಲ್ಲಿ ಕೊಡ್ತಾರೆ. ಅಕೇಶನ್ ಬಂದಾಗ ಅದರಿಂದ ಏನ್ ಸಲ್ಬೇಕು ಅದನ್ನ ಹೋಗ್ಬಿಟ್ಟು ಅಷ್ಟು ಸರ್, ಈ ಚರ್ಚಾ ಕೇಸಲ್ಲಿ ಅರೆಸ್ಟ್ ಆಗೋ ಪಾತ್ರಗಳಿತ್ತು ನೋಡಿದೆ. ಒಬ್ರು ಸಪ್ಲೈ ಮಾಡಿದವರು ಅಂತ ಇದ್ರೆ ಇಬ್ರು ಆರೋಪಿ ಬ್ಯಾಂಕ್ ದರೋಡೆ ಭಾಗಿಯಾಗಿದ್ದಾನೆ. ಉಳಿದವರು ಇನ್ನೊಂದು ಸಿಗುತ್ತೆ. ಅದು ಇದೆ ಅದೇ ಅದಕ್ಕೋಸ್ಕರನೇ ಜಿಲ್ಲಾ ಪೊಲೀಸ್ನವರಿಗೆ ಜಿಲ್ಲಾ ಮೈಲಿಗೆ ಮಾಡಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಿಗ ರೆಸ್ಪಾನ್ಸಿಬಿಲಿಟಿ ಇದೆ. ಹೇಟ್ ಸ್ಪೀಚ್ಗಳು ಮಾಹಿತಿ ಇದೆ. ಅದನ್ನ ತಡೆಗಟ್ಟೆ ದಿನ ಬೆಳಗಾದ್ರೆ ಅದು ಹಿಂದೂ ಮುಸ್ಲಿಂ ಅಂತ ಸೋಷಿಯಲ್ ಮೀಡಿಯಾ ಅದನ್ನ ಕಂಟ್ರೋಲ್ ಮಾಡಕ್ಕೆ ಏನಾರೇ ತಮ್ಮ ಕಡೆಯಿಂದ ಏನಾರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಯಾಸಿನ್ ಅಬ್ದುಲ್ಲಾ ವರ್ಸಸ್ ಸ್ಟೇಟ್ ಅಂತ ಸ್ಪೀಚ್ ಯಾರು ಮಾಡಬೇಕು ಅದು ರೆಗ್ಯುಲೇಟ್ ಆಗಿ ಕಾನೂನು ಕ್ರಮ ತಗೊಳ್ಬಹುದು. ಅದೇ ರೀತಿ ನಾವು ನಮ್ಮ ಸ್ಟೇಟ್ ರಾಜ್ಯ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಸೂಚನೆಗಳನ್ನ ಕೊಟ್ಟಿದ್ರು. ಹೇಟ್ ಸ್ಪೀಚ್ ಯಾರು ಮಾಡಬೇಕು ಕೂಡ ಅದನ್ನ ಕಾನೂನುಬದ್ಧವಾಗಿ ಲೀಗಲ್ ಒಪಿನಿಯನ್ ತಗೊಂಡು ಅವ್ರಿಗೆ ಏನಾದ್ರು ಕಾನೂನು ಉಲ್ಲಂಘನೆ ಆಗಿತ್ತು ಇಮಿಡಿಯೇಟ್ ಎಂಬಾರ್ ಮಾಡಿ ಇಲ್ಲಿ ಆರೋಪ ಏನಾಗಿತ್ತು ಸರ್, ಸಾಮಾನ್ಯ ಜನರು ಯಾವ್ದಾರು ಹೇಟ್ ಸ್ಪೀಚ್ ಇದ್ರೆ ಸುಮೋಟೋ ಹಾಕ್ತಾರೆ, ಅವ್ರಿಗೆ ಒಳಗೆ ಹಾಕ್ತಾರೆ. ಆದ್ರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು, ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಇದ್ದವರು ಅವ್ರು ಹೇಳಿದ್ರೆ ಅಲ್ಲಿ ಅವ್ರಿಗೂ ಬಹಳ ಡಿಲೇ ಆಗ್ಬಿಡುತ್ತೆ. ಅವ್ರಿಗೆ ಯಾವ ಕಾನೂನು ನನಗೆ ಅಭಿಪ್ರಾಯ ಬರ್ಲಿಲ್ಲ. ಬಹಳಷ್ಟು ಕೇಸ್ಗಳು ಆಗಿದಾವೆ, ಕೆಲವೆಲ್ಲ ಹೈಕೋರ್ಟ್ ಅಲ್ಲಿ ಇದಾವೆ. ಹಂಗಾಗಿ ನೋಟಿಸ್ ಕೊಟ್ಟ ತಕ್ಷಣ ಹೈಕೋರ್ಟ್ ಹೋಗ್ತಾ ಇದಾರೆ. ಅದು ಕಾನೂನು ಪ್ರಕ್ರಿಯೆ ಬಗ್ಗೆ ನಾನು ಅದ್ರ ಬಗ್ಗೆ ಬಹಿರಂಗವಾಗಿ ಮಾತಾಡಕ್ಕೆ ಆಗುದಿಲ್ಲ. ಎಫ್ಐಆರ್ ಮಾಡೋದು ಮತ್ತೆ ನೋಟಿಸ್ ಕೊಡೋದು ಪ್ರಕ್ರಿಯೆ ಇಲಾಖೆ ಸರ್, ಚರ್ಚಾ ಕೇಸ್ ಸ್ವಲ್ಪ ಬ್ರೀಫ್ ಮಾಡಿ ಎಸ್ ಪಿ ಅವ್ರು ಬ್ರೀಫ್ ಮಾಡ್ತಾರೆ ಡೀಟೇಲ್ಸ್.